ಎಚ್.ಡಿ. ಕುಮಾರಸ್ವಾಮಿ ಸಾಚಾ ಅಲ್ಲ, ಅವರು ಕೂಡ ಲೈಂಗಿಕ ದೌರ್ಜನ್ಯ ನಡೆಸಿದ್ದಾರೆ ಅಂತ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟ ಕಾಂಗ್ರೆಸ್ ಶಾಸಕ ಕದಲೂರು ಉದಯ್. ಅನ್ಯಾಯಕ್ಕೊಳಗಾದ ಮಹಿಳೆಯರು ದೂರು ನೀಡುವ ಕಾಲ ಹತ್ತಿರವಿದೆ. ಕುಮಾರಸ್ವಾಮಿ ವಿರುದ್ಧ ಒಂದಷ್ಟು ಜನರು ದೂರನ್ನ ನೀಡಬಹುದು. ಕುಮಾರಸ್ವಾಮಿಗೂ ಇದೇ ರೀತಿ ತನಿಖೆ ಎದುರಿಸುವ ಸ್ಥಿತಿ ಬರಬಹುದು ಅಂತ ಮಂಡ್ಯದಲ್ಲಿ ಕಾಂಗ್ರೆಸ್ ಶಾಸಕ ಕದಲೂರು ಉದಯ್ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕುಮಾರಸ್ವಾಮಿ ಏನ್ ಸಾಚಾ ಅಲ್ಲ, ಅವರು ಕೂಡ ಲೈಂಗಿಕ ದೌರ್ಜನ್ಯ ನಡೆಸಿದ್ದಾರೆ. ಕುಮಾರಸ್ವಾಮಿಗೂ ಇದೇ ರೀತಿ ತನಿಖೆ ಎದುರಿಸುವ ಸ್ಥಿತಿ ಬರಬಹುದು. ಅನ್ಯಾಯಕ್ಕೊಳಗಾದ ಮಹಿಳೆಯರು ದೂರನ್ನ ಕೊಡುವ ಕಾಲ ಹತ್ತಿರವಿದೆ ಅಂತ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಕಾಂಗ್ರೆಸ್ ಶಾಸಕ ಕದಲೂರು ಉದಯ್. ಕಾಲ ಬದಲಾಗಿದೆ, ಭಾಳಷ್ಟು ಜನ ಹೊರಗೆ ಬಂದಿದ್ದಾರೆ. ಕುಮಾರಸ್ವಾಮಿಯಿಂದ ದೌರ್ಜನ್ಯಕ್ಕೆ ಒಳಗಾದ ಹೆಣ್ಣುಮಕ್ಕಳು ಸಂತ್ರಸ್ತೆಯರು ಈಚೆ ಬಂದು ದೂರು ಕೊಡುವ ಕಾಲ ಭಾಳ ಹತ್ರ ಆಗ್ತಾಯಿದೆ. ಇದ್ರ ಬಗ್ಗೆ ಯಾವುದೇ ಸಂದೇಹ ಇಟ್ಕೋಬೇಡಿ. ಯಾವತ್ತು ಎನಿ ಟೈಮ್ ಬಂದು ಅವರಿಂದ ಅನ್ಯಾಯಕ್ಕೊಳಗಾದಪಟ್ಟವರು ಕೂಡ ನಾಳೆ ದೂರು ಕೊಟ್ಟು ಕುಮಾರಸ್ವಾಮಿಯವರು ಇದೇ ಪರಿಸ್ಥಿತಿಯನ್ನು ಎದುರಿಸುವಂಥ ಕಾಲ ಕೂಡ ಹತ್ರ ಬರ್ತದೆ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಸಾಕ್ಷ್ಯಗಳು ನಾನು ಹೇಳ್ತಾ ಇದ್ದೀನಲ್ಲ, ಈಗ ಭಾಳಷ್ಟು ಜನ ನೀವು ಭಾಳಷ್ಟು ವರ್ಷದಿಂದ ಇದೇ ದೌರ್ಜನ್ಯ ದಬ್ಬಾಳಿಕೆ ಮಾಡ್ಕೊಂಡು ಬಂದಿದ್ದೀರಿ. ಈಗ ಇಷ್ಟು ದಿವಸ ಈಚೆ ಬಂದಿರಲಿಲ್ಲ, ಇವ್ರ ಪೆನ್ ಡ್ರೈವು ಈಚೆ ಬರೋವರೆಗೂ ಯಾರೇ ಬಂದು ಇವ್ರ ಬಗ್ಗೆ ದೂರು ಕೊಡ್ತಾ ಇರಲಿಲ್ಲ. ಯಾರು ಕೊಟ್ಟಿದ್ರಾ? ಈಗ ಕುಮಾರಸ್ವಾಮಿ ಏನು ಸಾಚಾ ಅಲ್ಲ, ನಾನು ಹೇಳೋದು ಸಾಚಾ ಅಲ್ಲ. ಭಾಳಷ್ಟು ಇಂಥ ದೌರ್ಜನ್ಯಗಳನ್ನ ಮಾಡಿರೋದು ನಾವು ಕೇಳ್ಪಟ್ಟಿದ್ದೀವಿ. ಲೈಂಗಿಕ ದೌರ್ಜನ್ಯನೇ ಮಾಡಿದಾರಲ್ಲ, ನಿಮ್ಮ ಕಣ್ಣು ಮುಂದೆನೇ ಇದೆಯಲ್ಲ. ಕುಮಾರಸ್ವಾಮಿನೇ ಮಾಡಿರೋದು. ರಾಧಿಕಾ ಪಾಪ ಏನು ಈಗ ಅವ್ರೇನು ಸ್ವಂತ ಹೆಂಡ್ತಿ ಅಂತ ಟ್ರೀಟ್ ಮಾಡ್ತಾವ್ರ? ದೌರ್ಜನ್ಯ ಅಂತಾನೆ ಅದು. ಅದೇ ರೀತಿ ಭಾಳಷ್ಟು ಇರ್ಬೋದು. ಇವತ್ತಲ್ಲ ನಾಳೆ ಇವತ್ತು ಬರ್ಬೋದು, ಸಂತೋಷ ಇರ್ಬೋದು, ಬಹುಶಃ ಇರ್ತದೆ. ನಮ್ಮ ಅನಿಸಿಕೆ ಅವರ ಬ್ಯಾಕ್ಗ್ರೌಂಡ್ಗಳನ್ನ ಕೇಳ್ಪಟ್ಟಾಗ ಹತ್ತಿರದವ್ರದ್ದು ಅಕ್ಕಪಕ್ಕದಾಗ ಇಂಥ ಮಾಹಿತಿಗಳು ಕೇಳಿ ಬರ್ತಾವೆ. ಅವರಾಗಿದ್ದವರೇ ನೇರವಾಗಿ ಬಂದು ಕೊಡುವಂಥ ಪರಿಸ್ಥಿತಿ ಇವತ್ತು ನಾಳೆ ಉದ್ಭವ ಆಗ್ಬೋದು. ಆ ವಿಚಾರ ಅವ್ರ ಅಕ್ಕಪಕ್ಕದವರೇ ಹೇಳ್ತಿರ್ತಾರೆ, ಇಂಥ ಕಡೆ ಹಿಂಗಾಯಿತು, ಇಂಥ ಕಡೆ ಹಿಂಗಾಯಿತು, ಮಂಡ್ಯದಲ್ಲಿ ಬಂದಾಗ ಹಿಂಗಾಯಿತು, ಸಂದೇಶ್ ಹೋಟ್ಲಲ್ಲಿ ಹೋದಾಗ ಹಿಂಗಾಯಿತು, ಇಂಥವೆಲ್ಲ ಇದ್ದಾವೆ. ಇದಕ್ಕೆ ಈಗ ಯಾರು ಸಂತ್ರಸ್ತೆಯರು ದೂರು ಕೊಟ್ಟಾಗ ಮುಲಾಜಿಲ್ಲದೆ ತನಿಖೆ ಮಾಡ್ತಾರೆ ಸರ್ಕಾರ ಜವಾಬ್ದಾರಿ ಅದು. ಹೆಣ್ಮಕ್ಳಿಗೆ ನ್ಯಾಯ ಕೊಡಿಸುವಂಥದ್ದು, ಅವ್ರ ಗೌರವ ಕಾಪಾಡುವಂಥದ್ದು, ಅಥವಾ ಬಡಬಗರಿಗೆ ನ್ಯಾಯ ಕೊಡುವಂಥದ್ದು, ಸಾಮಾಜಿಕ ನ್ಯಾಯ ಕೊಡುವಂಥದ್ದು ಸರ್ಕಾರದ ಕರ್ತವ್ಯ. ಅದನ್ನು ಖಂಡಿತ ಮಾಡ್ತದೆ. ನೋಡ್ರಿ, ಈಗ ಈ CBI ಕೊಡುವಂಥದ್ದು ಯಾವಾಗ ಇಲ್ಲಿ ತನಿಖೆ ಆಗದೇ ಇದ್ದಾಗ, ಇಲ್ಲಿ ಸಮರ್ಥವಾದ ಅಧಿಕಾರಿಗಳು ಇಲ್ಲದೆ ಇದ್ದಾಗ CBIಗೆ ಇನ್ನೊಂದು ಮತ್ತೊಂದಕ್ಕೆ ಕೊಡುವಂಥದ್ದು ಇರ್ತದೆ. ಬಟ್ ತನಿಖೆ ಈಗಷ್ಟೇ ಪ್ರಾರಂಭ ಆಗಿದೆ. ತನಿಖೆ ಮುಂದೆ ನಿಮ್ಮ ಯಾರು ಈಗ ಅದಕ್ಕೆ ಸಿಗಾಕೊಂಡಿದ್ದಾರೆ, ಮೂಲ ಸೂತ್ರಧಾರನೇ ಈ ಕೈಗೆ ಮುಂದೆ ಬಂದು ಅದಕ್ಕೆ ತನಿಖೆಗೆ ಸಹಕಾರ ಮಾಡ್ದೇನೆ CBI ಕೊಟ್ರೇನು ED ಕೊಟ್ರೇನು ಏನಾಗುತ್ತೆ? ಕಾಲ ಬದಲಾಗಿದೆ, ಭಾಳಷ್ಟು ಜನ ಹೊರಗೆ ಬಂದಿದ್ದಾರೆ. ಕುಮಾರಸ್ವಾಮಿಯಿಂದ ದೌರ್ಜನ್ಯಕ್ಕೆ ಒಳಗಾದ ಹೆಣ್ಣುಮಕ್ಕಳು ಸಂತ್ರಸ್ತೆಯರು ಈಚೆ ಬಂದು ದೂರು ಕೊಡುವ ಕಾಲ ಭಾಳ ಹತ್ರ ಆಗ್ತಾಯಿದೆ. ಇದ್ರ ಬಗ್ಗೆ ಯಾವುದೇ ಸಂದೇಹ ಇಟ್ಕೋಬೇಡಿ. ಯಾವತ್ತು ಎನಿ ಟೈಮ್ ಬಂದು ಅವರಿಂದ ಅನ್ಯಾಯಕ್ಕೊಳಗಾದಪಟ್ಟವರು ಕೂಡ ನಾಳೆ ದೂರು ಕೊಟ್ಟು ಕುಮಾರಸ್ವಾಮಿಯವರು ಇದೇ ಪರಿಸ್ಥಿತಿಯನ್ನು ಎದುರಿಸುವಂಥ ಕಾಲ ಕೂಡ ಹತ್ರ ಬರ್ತದೆ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಸಾಕ್ಷ್ಯಗಳು ನಾನು ಹೇಳ್ತಾ ಇದ್ದೀನಲ್ಲ, ಈಗ ಭಾಳಷ್ಟು ಜನ ನೀವು ಭಾಳಷ್ಟು ವರ್ಷದಿಂದ ಇದೇ ದೌರ್ಜನ್ಯ ದಬ್ಬಾಳಿಕೆ ಮಾಡ್ಕೊಂಡು ಬಂದಿದ್ದೀರಿ. ಈಗ ಇಷ್ಟು ದಿವಸ ಈಚೆ ಬಂದಿರಲಿಲ್ಲ, ಇವ್ರ ಪೆನ್ ಡ್ರೈವು ಈಚೆ ಬರೋವರೆಗೂ ಯಾರೇ ಬಂದು ಇವ್ರ ಬಗ್ಗೆ ದೂರು ಕೊಡ್ತಾ ಇರಲಿಲ್ಲ. ಯಾರು ಕೊಟ್ಟಿದ್ರಾ? ಈಗ ಕುಮಾರಸ್ವಾಮಿ ಏನು ಸಾಚಾ ಅಲ್ಲ, ನಾನು ಹೇಳೋದು ಸಾಚಾ ಅಲ್ಲ. ಭಾಳಷ್ಟು ಇಂಥ ದೌರ್ಜನ್ಯಗಳನ್ನ ಮಾಡಿರೋದು ನಾವು ಕೇಳ್ಪಟ್ಟಿದ್ದೀವಿ. ಲೈಂಗಿಕ ದೌರ್ಜನ್ಯನೇ ಮಾಡಿದಾರಲ್ಲ, ನಿಮ್ಮ ಕಣ್ಣು ಮುಂದೆನೇ ಇದೆಯಲ್ಲ. ಕುಮಾರಸ್ವಾಮಿನೇ ಮಾಡಿರೋದು. ರಾಧಿಕಾ ಪಾಪ ಏನು ಈಗ ಅವ್ರೇನು ಸ್ವಂತ ಹೆಂಡ್ತಿ ಅಂತ ಟ್ರೀಟ್ ಮಾಡ್ತಾವ್ರ? ದೌರ್ಜನ್ಯ ಅಂತಾನೆ ಅದು.
ಅದೇ ರೀತಿ ಭಾಳಷ್ಟು ಇರ್ಬೋದು. ಇವತ್ತಲ್ಲ ನಾಳೆ ಇವತ್ತು ಬರ್ಬೋದು, ಸಂತೋಷ ಇರ್ಬೋದು, ಬಹುಶಃ ಇರ್ತದೆ. ನಮ್ಮ ಅನಿಸಿಕೆ ಅವರ ಬ್ಯಾಕ್ಗ್ರೌಂಡ್ಗಳನ್ನ ಕೇಳ್ಪಟ್ಟಾಗ ಹತ್ತಿರದವ್ರದ್ದು ಅಕ್ಕಪಕ್ಕದಾಗ ಇಂಥ ಮಾಹಿತಿಗಳು ಕೇಳಿ ಬರ್ತಾವೆ. ಅವರಾಗಿದ್ದವರೇ ನೇರವಾಗಿ ಬಂದು ಕೊಡುವಂಥ ಪರಿಸ್ಥಿತಿ ಇವತ್ತು ನಾಳೆ ಉದ್ಭವ ಆಗ್ಬೋದು. ಕಾಲ ಬದಲಾಗಿದೆ, ಭಾಳಷ್ಟು ಜನ ಹೊರಗೆ ಬಂದಿದ್ದಾರೆ. ಕುಮಾರಸ್ವಾಮಿಯಿಂದ ದೌರ್ಜನ್ಯಕ್ಕೆ ಒಳಗಾದ ಹೆಣ್ಮಕ್ಳು ಸಂತ್ರಸ್ತೆಯರು ಈಚೆ ಬಂದು ದೂರು ಕೊಡುವ ಕಾಲ ಭಾಳ ಹತ್ರ ಆಗ್ತಾಯಿದೆ. ಇದ್ರ ಬಗ್ಗೆ ಯಾವುದೇ ಸಂದೇಹ ಇಟ್ಕೋಬೇಡಿ. ಯಾವತ್ತು ಎನಿ ಟೈಮ್ ಬಂದು ಅವರಿಂದ ಅನ್ಯಾಯಗೊಳಗಾಗ್ಬಿಟ್ಟವರು ಕೂಡ ನಾಳೆ ದೂರು ಕೊಟ್ಟು ಕುಮಾರಸ್ವಾಮಿಯವರು ಇದೇ ಪರಿಸ್ಥಿತಿಯನ್ನು ಎದುರಿಸುವಂಥ ಕಾಲ ಕೂಡ ಹತ್ರ ಬರ್ತಾ ಇದೆ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.